ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 25ನೇ ಕಂತಿನ ಕುರಿತು ಹಾಗೆ ಬಾಕಿ ಕಂತುಗಳ ಕುರಿತು ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ. ಅದ್ರ ಬಗ್ಗೆ DCM ಆದಂಥ DK ಶಿವಕುಮಾರ್ ಸರ್ ಅವರೇನೆ ಅಪ್ಡೇಟ್ನ ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ. ಹಾಗಾದರೆ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಇದೇ ತಿಂಗಳಲ್ಲಿ ಆಗುತ್ತಾ, ಯಾವ ದಿನಾಂಕದಂದು ಆಗ್ಬೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ರೇಷನ್ ಕಾರ್ಡ್ಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ಗಳನ್ನ ಯಾವಾಗ ಬಿಡ್ತಾರೆ, ಹಾಗೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇಂದಿರಾ ಕಿಟ್ಟನ್ನ ಈ ತಿಂಗಳಿಂದ ಕೊಡ್ತಾರಾ, ಮುಂದಿನ ತಿಂಗಳಿಂದ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾವ ತಿಂಗಳಿಂದ ಇಂದಿರಾ ಕಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತು ಹಾಗೆ ಬಾಕಿ ಕಂತುಗಳ ಕುರಿತು DCM ಆದಂಥ DK ಶಿವಕುಮಾರ್ ಸರ್ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇವಾಗ ಏನು ಕಂತುಗಳೆಲ್ಲ ಪೆಂಡಿಂಗ್ ಇದೆಯಲ್ಲ, ಯಾವ ಕಂತನ್ನು ಕೂಡ ನಾವು ಪೆಂಡಿಂಗ್ ಇಟ್ಕೊಳ್ಳಲ್ಲ, ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಅಂದರೆ ಇವಾಗ 25ನೇ ಕಂತಿನ ಹಣ ಆಗಿರ್ಬೋದು, ಫೆಬ್ರವರಿ ಮಾರ್ಚ್ ಆಗಿರ್ಬೋದು, ಹಾಗೆ ಇನ್ನೆರಡು ತಿಂಗಳದು ಆಗಿರ್ಬೋದು, ನವಂಬರ್ ಡಿಸೆಂಬರ್ದು. ಸೊ ಟೋಟಲ್ ಬಾಕಿ ಕಂತುಗಳನ್ನ ಕುರಿತು ಅಪ್ಡೇಟನ್ನ ಕೊಟ್ಟಿರುವಂಥದ್ದು. ಇಲ್ಲಿವರೆಗೂ ಕೂಡ ನಾವು ಇದುವರೆಗೂ ಕೂಡ 24 ಕಂತುಗಳನ್ನ ಕೊಟ್ಟಿದ್ದೀವಿ. ಸೊ ಇನ್ನು ಮುಂದೇನೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನ ನಿಲ್ಲಿಸಲ್ಲ. ಅಂದರೆ ಗ್ಯಾರಂಟಿ ಯೋಜನೆಗಳು ಯಾವುದಾದ್ರೂ ಕೂಡ ಅಷ್ಟೇ ನಿಲ್ಲಿಸಲ್ಲ, ಎಲ್ಲ ಯೋಜನೆಯೂ ಕೂಡ ಕೊಡ್ತೀವಿ. ಇವಾಗ ಒಂದು ಯೋಜನೆಗೆ ಅದರೇ ಆದಂಥ ಕೆಲಸಗಳಿರುತ್ತೆ, ಅದಕ್ಕೆ ಆದಂಥ ಒಂದಿಷ್ಟು ಖರ್ಚುಗಳಿರುತ್ತೆ, ಅದರದ್ದೇ ಆದಂಥ ಒಂದಿಷ್ಟು ಹಣಗಳನ್ನ ಹೊಂದಿಸ್ಬೇಕಾಗುತ್ತೆ. ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ. ಇವಾಗ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಂತೆ. ಸೊ ಹಾಗಾಗಿ ಆದಷ್ಟು ಬೇಗ ಟ್ಯಾಕ್ಸ್ ಎಲ್ಲ ಕಲೆಕ್ಷನ್ ಆದ ತಕ್ಷಣ ನಾವು ಬಾಕಿ ಕಂತುಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಅಂದರೆ 25ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು. ಇನ್ನು ನಿನ್ನೆ ಸಂಕ್ರಾಂತಿ ಹಬ್ಬದ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ರು. ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದೆ. ಅಂದರೆ 100% ಬರುತ್ತೆ ಅಂತೇಳಿ ಹೋಪ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಬಂದರೂ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ಯಾಕಂದರೆ ಇವರು ಹಬ್ಬಗಳಲ್ಲೇ ಕಂತುಗಳನ್ನ ಕೊಡ್ತಾ ಇರೋದ್ರಿಂದ ಹೆಂಗೂ ಬಾಕಿ ಇದೆಯಲ್ಲ ಅಷ್ಟೊಂದು ಕಂತು, 5 ಕಂತು. ಸೊ ಒಂದು ಕಂತಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನ ಮಾಡ್ಬೋದು ಅಂತ ಹೇಳಿದೆ. ಬಟ್ 100% ಅಂತ ಹೇಳಿರಲಿಲ್ಲ. ಸೊ ಫೈನಲಿ ನಿನ್ನೆ ಹಬ್ಬ ಕೂಡ ಮುಗಿದೋಯ್ತು. 25ನೇ ಕಂತಿನ ಹಣನೂ ಬರಲಿಲ್ಲ, ಹಾಗೆ ಬಾಕಿ ಕಂತುಗಳು ಯಾವ ಕಂತು ಕೂಡ ಬರಲಿಲ್ಲ. ಸೊ ಇನ್ನು ಯಾವಾಗ ಬರುತ್ತೆ, ಹಂಗಾದ್ರೆ ಈ ತಿಂಗಳಲ್ಲಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇರುತ್ತೆ. ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ, ಈ ತಿಂಗಳು 31ನೇ ತಾರೀಕು ಅಷ್ಟರಲ್ಲಿ ನಿಮಗೆ 25ನೇ ಕಂತಿನ ಹಣ ಸಿಗಬಹುದು. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಗಾದರೆ ಯಾವಾಗ ಕೊಡ್ತಾರೆ ಅಂತಂದರೆ ಅದು ತುಂಬ ದೊಡ್ಡ ಪ್ರಮಾಣದ ಅಮೌಂಟ್ ಅಂತಲೇ ಹೇಳ್ಬೋದು. ಇವಾಗ 5,000 ಕೋಟಿ ಅಂತಂದರೆ ತುಂಬ ದೊಡ್ಡ ಅಮೌಂಟೇ ಆಗುತ್ತೆ ಅಲ್ವಾ. ಸೊ ಇವಾಗ ಅದನ್ನೆಲ್ಲ ಹೊಂದಿಸಿ ಅಡ್ಜಸ್ಟ್ ಮಾಡಿ ಕೊಡಬೇಕಂತಂದರೆ ಸ್ವಲ್ಪ ಟೈಮನ್ನೇ ತಗೊಳುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸದ್ಯಕ್ಕೇನು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅಂತೂ ಸಿಗಲ್ಲ. 25ನೇ ಕಂತಿನ ಹಣ ಒಂದು ಸಿಗ್ಬೋದು ಈ ತಿಂಗಳಲ್ಲಿ. ಅದು ಕೂಡ 100% ಅಂತ ಹೇಳೋಕ್ಕಾಗಲ್ಲ. ಈ DK ಶಿವಕುಮಾರ್ ಸರ್ ಅವ್ರು ಅಪ್ಡೇಟನ್ನು ಕೊಟ್ಟಿದ್ದಾರಲ್ವ, ಆದಷ್ಟು ಬೇಗ ಕಲೆಕ್ಷನ್ ಮಾಡಿ ನಾವು ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ತಿಂಗಳು ಕೂಡ ಅವ್ರು ಬಿಟ್ಬಿಟ್ರು, ಕೊಡಲಿಲ್ಲ ಒಂದು ಕಂತನ್ನ ಅಂತಂದರೆ ಮತ್ತೆ 6 ತಿಂಗಳು ಕಂತಾಗೋಗ್ಬಿಡುತ್ತೆ. ಸೊ ಹಂಗಾಗಿ ಅವರಿಗೇ ತುಂಬ ಹೊರೆ ಆಗುತ್ತೆ. ಹಂಗಾಗಿ 25ನೇ ಕಂತಿನ ಹಣ ಈ ತಿಂಗಳಲ್ಲಿ ಬರಬಹುದು, 30ನೇ ತಾರೀಕು ಅಷ್ಟರಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನ ಮಾಡ್ಬೋದು. ಇದೇ ದಿನಾಂಕಕ್ಕೆ ಬರುತ್ತೆ, ಇವತ್ತೇ ಬರುತ್ತೆ, ಈ ಡೇಟಿಗೆ ಬರುತ್ತೆ, ಈ ವಾರನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. 100% ಇದೇ ಡೇಟಿಗೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ನ ನಾವು ಮಾಡೋಕ್ಕಾಗಲ್ಲ. ಯಾವ ಡೇಟಿಗಾದರೂ ಬರ್ಬೋದು. ಈ ತಿಂಗಳು 31ನೇ ತಾರೀಕು ಅಷ್ಟರಲ್ಲಂತೂ ಒಂದು ಕಂತು ಸಿಗುತ್ತೆ. 2-3 ಕಂತು ಖಂಡಿತವಾಗ್ಲೂ ಸಿಗಲ್ಲ ಅನಿಸುತ್ತೆ. ಒಂದು ಕಂತು ಸಿಗ್ಬೋದು ಅಷ್ಟೇ. ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಮತ್ತು 24ನೇ ಕಂತಿನ ಹಣನೂ ಕೂಡ ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಸಾಕಷ್ಟು ಜನರಿಗೆ ಇನ್ನು 24ನೇ ಕಂತಿನ ಹಣ ಬಂದಿಲ್ಲ. ನಿಮಗೆ ಖಂಡಿತವಾಗ್ಲೂ ಯಾವಾಗ ಬರುತ್ತೆ ಅಂದರೆ 25ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ನಿಮ್ಗೆ 24ನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಭಯ ಪಡೋ ಆಗಿಲ್ಲ. ನಮಗೆ ಬಂದಿಲ್ವಲ್ಲ, ನಮ್ಮ ಅಪ್ಲಿಕೇಶನ್ ಏನಾದರೂ ಕ್ಯಾನ್ಸಲ್ ಆಗೋಯ್ತಾ, ಇವಾಗ ರೇಷನ್ ಕಾರ್ಡ್ ಬೇರೆ ಕ್ಯಾನ್ಸಲೇಷನ್ ನಡೀತಾ ಇದೆ ಅಲ್ವಾ. ಸೊ ಅದರಲ್ಲಿ ಏನಾದರೂ ಕ್ಯಾನ್ಸಲ್ ಆಗೋಗ್ಬಿಡ್ತಾ, ಅದಕ್ಕೆ ನಮಗೆ ಹಣ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಯಾರು ಕೂಡ ಭಯ ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ನಿಮಗೊಂದು 5-6 ಕಂತಿಂದ ಬಂದಿಲ್ಲ ಅಂತಂದರೆ ನೀವು ಒಂದ್ಸರಿ ಚೆಕ್ ಮಾಡಿಸ್ಬೋದು. ಒಂದು ಕಂತು ಮಾತ್ರನೇ, ಅದು 24ನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ. 25 ಬಿಡುಗಡೆ ಆದ ತಕ್ಷಣ ನಿಮಗೆ 24ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ. ಈ ಪ್ರತಿ ತಿಂಗಳು ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ವಾ. ಆಲ್ಮೋಸ್ಟ್ ಒಂದು 3-4 ಕಂತಿಂದನೂ ಕೂಡ ಒಂದು 80% ಜನಗಳಿಗೆ ಬರುತ್ತೆ. ಲಾಸ್ಟಲ್ಲಿ ಒಂದು 20% ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಹೊಸ ಕಂತು ರಿಲೀಸ್ ಆದಮೇಲೆ ಹಳೆ ಕಂತು, ಹೊಸ ಕಂತು ಎರಡು ಕೂಡ ಒಟ್ಟಿಗೆ ಬರ್ತಾ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನಿಮಗೆ ಬರೋದೇ ಇಲ್ಲ ಅಂತಲ್ಲ.
ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಒಂದು ಕಂತನ್ನ ರಿಲೀಸ್ ಮಾಡ್ತಾರಲ್ವ, ಅಷ್ಟರಲ್ಲಂತೂ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಒಟ್ಟಿಗೆ 4,000 ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ 25ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೂ ಕೂಡ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಬಿಡುಗಡೆ ಆಗೋಗಿದೆ. ನಿನ್ನೆ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ, ಇಷ್ಟು ಜಿಲ್ಲೆಗೆ ಅಷ್ಟು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು. ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ. ಯಾವ ಜಿಲ್ಲೆಗೂ ಕೂಡ ಹಣ ಬಂದಿಲ್ಲ, ಯಾವ ಒಬ್ಬರು ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ. ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಂತೂ ಬಂದೇ ಬರುತ್ತೆ. ಒಂದು ಕಂತು ವೆಯ್ಟ್ ಮಾಡೋಣ. ಇನ್ನು ರೇಷನ್ ಕಾರ್ಡಿಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ಗಳ ಪ್ರಾರಂಭ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇವಾಗ ಸರ್ಕಾರದಿಂದನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ. ಫೆಬ್ರವರಿ ಮೊದಲನೇ ವಾರದಲ್ಲಿ, ಅಂದರೆ ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕು ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಫೆಬ್ರವರಿ ಮೊದಲನೇ ವಾರದಲ್ಲಿ ಯಾವತ್ತು ಬೇಕಿದ್ರೂ ಕೂಡ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ಬೋದು ಅಂತ ತಿಳಿಸಿದ್ದಾರೆ. ಅಂತಂದರೆ ಸುಮಾರು ದಿನ ಕಾಲಾವಕಾಶನ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ 2025ರಲ್ಲಿ ನೀವು ನೋಡಿರ್ಬೋದು, ಅಪ್ಲಿಕೇಶನ್ಗಳನ್ನ ಬಿಡ್ತಾ ಇದ್ರು. 1 ದಿನ 2 ದಿನ ಅಷ್ಟೇ ಬಿಡ್ತಿದ್ರು. ಅದು ಕೂಡ ಟೈಮಿಂಗ್ಸ್ ಪ್ರಕಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ ಅಥವಾ ಸಂಜೆ ಒಂದು 2ರಿಂದ 4-5 ಗಂಟೆವರೆಗೂ ಅಷ್ಟೇ ಕೊಡ್ತಾಯಿದ್ರು. ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಸರ್ವರ್ ಬ್ಯುಸಿ ಇರ್ತಾಯಿತ್ತು, ಅಪ್ಲಿಕೇಶನ್ಗಳೇ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಜಾಸ್ತಿ ದಿನ ಕಾಲಾವಕಾಶನ ಮಾಡಿಕೊಡ್ತೀವಿ, ಫೆಬ್ರವರಿ ಮೊದಲನೇ ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ ರೇಷನ್ ಕಾರ್ಡ್ಗಳ ಕ್ಯಾನ್ಸಲೇಷನ್ ಬೇರೆ ನಡೀತಾ ಇದೆ ಅಲ್ವಾ. ಸೊ ಅದರಲ್ಲಿ ಇನ್ನೂ 3 ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರಂತೆ. ಕ್ಯಾನ್ಸಲೇಷನ್ ಮಾಡಬೇಕಾ, ಅವರು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾರಾ ಇಲ್ವಾ, ಟ್ಯಾಕ್ಸ್ ಪೇ ಮಾಡ್ತಿದ್ದಾರಾ, ಸೊ ಅದೆಲ್ಲ ವೆರಿಫಿಕೇಷನ್ ಮಾಡಬೇಕಲ್ವಾ, ಅದೆಲ್ಲ ನಡೀತಾ ಇದೆ. ಮುಗಿದ ತಕ್ಷಣ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಫೆಬ್ರವರಿ ಮೊದಲನೇ ವಾರದಷ್ಟರಲ್ಲಿ ನಾವು ಅಪ್ಲಿಕೇಶನ್ಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅಷ್ಟರಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ 1 ದಿನ 2 ದಿನ ಬಿಟ್ಟರೂ ಕೂಡ ಖಂಡಿತವಾಗ್ಲೂ ನಾನು ಕೂಡ ತಿಳಿಸ್ಕೊಡ್ತೀನಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾರೆ. ಆ ಡೇಟನ್ನು ಅಡ್ವಾನ್ಸ್ ಆಗಿ ತಿಳಿಸೋದ್ರಿಂದ ನೀವೇನು ಮಾಡ್ಬೋದು, ಅವತ್ತಿನ ದಿನ ಫ್ರೀ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇತ್ತಂದರೆ ಬೇಗ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ನೀವು ಇನ್ನೂ ದಾಖಲೆಗಳನ್ನ ರೆಡಿ ಇಟ್ಕೊಂಡಿಲ್ಲ, ಅಪ್ಲಿಕೇಶನ್ ಇವತ್ತು ಬಿಟ್ಟಿದ್ದಾರೆ ಅಂತಂದರೆ ಇವತ್ತು ನೀವು ರೆಡಿ ಮಾಡೋಕ್ಕೆ ಹೋದರೆ ಹೇಳೋಕ್ಕಾಗಲ್ಲ ಎಷ್ಟು ದಿನ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಸರ್ವರ್ ಹಿಂಗಿರುತ್ತೆ, ಬ್ಯುಸಿ ಇರುತ್ತಾ ಅಥವಾ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತಾ ಇಲ್ವ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಅಡ್ವಾನ್ಸ್ ಆಗಿ ನೀವು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಬಿಟ್ಟ ದಿನವೇ ತಕ್ಷಣ ಹೋಗಿ ಅಪ್ಲಿಕೇಶನ್ನ ಹಾಕ್ಬಿಡ್ಬೋದು. ತುಂಬ ಸಿಂಪಲ್ಲು, ಜಾಸ್ತಿ ಏನು ಡಾಕ್ಯುಮೆಂಟ್ಸ್ಗಳಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಎಲ್ಲರದ್ದು ಕೂಡ ಆಧಾರ್ ಕಾರ್ಡ್ಗಳು ಕಡ್ಡಾಯವಾಗಿ ಬೇಕಾಗುತ್ತೆ. ಆಧಾರ್ ಕಾರ್ಡು, ಫೋಟೋ, ಮೊಬೈಲ್ ನಂಬರು, ಹಾಗೆ ಕಡ್ಡಾಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ಇನ್ಕಮ್ಮು ಕೂಡ 1,20,000 ರೂಪಾಯಿ ಒಳಗಿರಬೇಕು, ಅಂಥವ್ರಿಗೆ ಮಾತ್ರನೇ ಸಿಗುವಂಥದ್ದು. ಅದಕ್ಕಿಂತ ಜಾಸ್ತಿ ಇತ್ತು, ನಿಮ್ಮ ಹತ್ರ ಕಾರ್ ಇತ್ತು ಮತ್ತು 7 ಹೆಕ್ಟೇರ್ಗಿಂತ ಭೂಮಿ ಜಾಸ್ತಿ ಇತ್ತು, ನಗರ ಪ್ರದೇಶದಲ್ಲಿ ಮನೆ ಇದೆ, GST ಪೇ ಮಾಡ್ತಿದ್ದೀರಾ, ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮೆಲ್ರಿಗೂ ಕೂಡ APL ಕಾರ್ಡ್ ಸಿಗುತ್ತೆ. 1 ಲಕ್ಷಕ್ಕಿಂತ ಇನ್ಕಮ್ ಕಡಿಮೆ ಇದೆ, ಇವ್ಯಾವುದೂ ರೂಲ್ಸ್ಗಳು ಕೂಡ ನಮಗೆ ಸಂಬಂಧಪಡಲ್ಲ ಅಂತಂದರೆ ನಿಮಗೆ BPL ಕಾರ್ಡು ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಫೋಟೋ, ಮೊಬೈಲ್ ನಂಬರು, ಇಷ್ಟೇ ದಾಖಲೆಗಳು. ಮತ್ತು ವಾಸಸ್ಥಳನೂ ಕೂಡ ಬೇಕಾಗುತ್ತೆ ಅಡ್ರೆಸ್ ಪ್ರೂಫಿಗೋಸ್ಕರ. ಆಧಾರ್ ಕಾರ್ಡಲ್ಲಿ ಇರುತ್ತೆ, ಬಟ್ ಆದರೂ ಎಕ್ಸ್ಟ್ರಾ ಒಂದು ಮಾಡಿಸ್ಕೊಂಡಿಟ್ಕೊಂಡಿದೆ. ಇನ್ ಕೇಸ್ ಏನಾದರೂ ಕೇಳಿದ್ರು ಅಂತಂದರೆ ತಕ್ಷಣ ಕೊಡೋದಕ್ಕೆ ಬರುತ್ತೆ. ಸೊ ಹಾಗಾಗಿ ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ಅಪ್ಲಿಕೇಶನ್ ಬಿಟ್ಟ ತಕ್ಷಣವೇ ಬಿಟ್ಟ ದಿನವೇ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಇದಿಷ್ಟು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಇಂದಿರಾ ಕಿಟ್ಟನ್ನು ಯಾವ ತಿಂಗಳಿಂದ ಕೊಡ್ತಾರೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಯಾಕಂದರೆ ನವಂಬರಲ್ಲೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ, ಡಿಸೆಂಬರಲ್ಲಿ ಬರುತ್ತೆ ಅಂದ್ಕೊಂಡ್ವಿ, ಜನವರಿನಲ್ಲಾದರೂ ಕೊಡ್ತಾರಾ ಅಂದ್ಕೊಂಡ್ವಿ. ಬಟ್ ಅದೇ ಇವಾಗ ಲೇಟೆಸ್ಟಾಗಿ KH ಮುನಿಯಪ್ಪ ಸರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮಾರ್ಚಿಂದ ನಿಮಗೆ ಇಂದಿರಾ ಕಿಟ್ಟನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾಕಂತಂದರೆ ಇವಾಗ ಅದು ಕೂಡ ತುಂಬಾ ಪ್ರೋಸೆಸ್ ಇರುತ್ತೆ, ಎಲ್ಲ ರೆಡಿ ಮಾಡ್ಕೊಬೇಕು. ಇವಾಗ ಅಕ್ಕಿ ಜೊತೆಗೆ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಇವೆಲ್ಲ ಕೊಡ್ತೀವಿ ಅಂದಿದ್ದಾರಲ್ಲ, ಅದನ್ನೆಲ್ಲ ಕೂಡ ಸ್ಟಾಕ್ಗಳನ್ನ ತರಿಸ್ಕೊಬೇಕು, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಮತ್ತು ಅದಕ್ಕೆ ಹಣ ಹೊಂದಿಸ್ಕೋಬೇಕು. ಆದರೆ ಅದೇ ಆದಂಥ ತುಂಬ ಖರ್ಚುಗಳಿರುತ್ತೆ, ಕೆಲಸಗಳಿರುತ್ತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಅವ್ರು ಇಶ್ಯೂ ಮಾಡಬೇಕಲ್ವ. ಸೊ ಸಡನ್ನಾಗಿ ಇವಾಗ ಹೇಳಿದ ತಕ್ಷಣ ಎಲ್ಲ ರೆಡಿ ಇರಲ್ಲ ಕೊಡೋದಕ್ಕೆ. ಹಾಗಾಗಿ ಇವಾಗ ನಾವು ಅದನ್ನು 6 ತಿಂಗಳವರೆಗೆ ಟೆಂಡರ್ನ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಮಾರ್ಚಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ನಿಮ್ಗೆ 10 kg ಅಕ್ಕಿ ಕೊಡ್ತಾ ಇರ್ತಾರಲ್ವ, ಏನೂ ತೊಂದರೆ ಇರಲ್ಲ. ಸೊ ಹಾಗಾಗಿ ಮಾರ್ಚಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಮಾರ್ಚಿಂದ ಸಿಗ್ಬೋದು ಅಂತ ಅನಿಸುತ್ತೆ. ಅದು ಕೂಡ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಮಾರ್ಚ್ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಮಂತೇ ಕೊಡ್ಬೋದು, ಅಥವಾ ಮಾರ್ಚ್ ಆಗ್ಬೋದು, ಅಥವಾ ಏಪ್ರಿಲ್ ಆಗ್ಬೋದು. ಒಟ್ಟಿನಲ್ಲಿ ಒಂದು 2-3 ತಿಂಗಳಲ್ಲಂತೂ ಇಂದಿರಾ ಕಿಟ್ಟನ್ನು ಕೊಡ್ತಾರೆ. ಈ ತಿಂಗಳಲ್ಲಿ ಇನ್ನೂ ಕೂಡ ಎಲ್ಲೂ ಕೂಡ ಕೊಡ್ತಾ ಇಲ್ಲ. ಎಲ್ಲಾದರೂ ಕೊಟ್ಟಿದ್ದಾರೆ ಅಂತಂದರೆ ದಯವಿಟ್ಟು ನಿಮ್ಮ ಜಿಲ್ಲೆನ ಕಮೆಂಟ್ ಮಾಡಿ, ಹಾಗೆ ಏನೆಲ್ಲ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇವಾಗ ಕ್ಲಿಯರಾಗಿ ಗೊತ್ತಾಯ್ತು ಅನ್ಕೋತೀನಿ. ಇವತ್ತಿನ ಮಾಹಿತಿ ಇದಾಗಿದ್ದು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.